ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ದ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಕನ್ಯಾ ರಾಶಿಯವರ ಲವ್ ರಿಲೇಶನ್ಶಿಪ್ ರೀಡಿಂಗ್ ಅನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬರುವಂತ ದಿನಗಳು 4th ಏಪ್ರಿಲ್ ಇಂದ 10th ಏಪ್ರಿಲ್ ವರೆಗೂ ಅವರ ಒಂದು ಎನರ್ಜಿ ಏನ್ ಹೇಳುತ್ತೆ, ಅವರಿಗೆ ಏನೆಲ್ಲ ಗುಡ್ ನ್ಯೂಸ್ ಬರ್ತಾ ಇದೆ, ಮತ್ತೆ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿರುವಂತದ್ದು ಅವ್ರಿಗೆ ಎನರ್ಜೀಸ್ ಬರ್ತಾ ಇದೆ, ಅವರ ಪಾರ್ಟ್ನರ್ ಫೀಲಿಂಗ್ ಏನಿದೆ, ಅವ್ರ ಬಗ್ಗೆ ಏನ್ ವಿಚಾರ ಮಾಡ್ತಾರೆ, ಮತ್ತೆ ಇವ್ರ ಫೀಲಿಂಗ್ ಏನಿದೆ ಅದನ್ನ ನೋಡ್ಕೊಂಡು ಬರೋಣ. ಈವನ್ ಗೈಡೆನ್ಸ್ ಕೂಡ ಏನ್ ಬರ್ತಾ ಇದೆ ಯೂನಿವರ್ಸ್ ಇಂದ ಅದನ್ನ ಕೂಡ ಚೆಕ್ ಮಾಡೋಣ. ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮುಖಾಂತರ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಝೋನ್ ಅಲ್ಲಿ ಯಾರಿದ್ದಾರೆ ಅವ್ರಿಗೂ ಕೂಡ ಇದನ್ನ ಒಂದ್ಸಾರಿ ತಿಳಿಸಿ. ಅವರು ಕೂಡ ಚೆಕ್ ಮಾಡ್ತಾರೆ. ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅವರು ಕೂಡ ನೋಡ್ತಾರೆ. ಎಲ್ಲ ರಾಶಿಯವ್ರದ್ದು ಮೆನ್ಷನ್ ಮಾಡಿರ್ತೀನಿ. ಹಾಗೆ ನಾನು ಮೆಂಬರ್ಶಿಪ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ಸೊ ಚೆಕ್ಔಟ್ ಮಾಡಿ, ಜಾಯಿನ್ ಮಾಡ್ಕೊಳ್ಳಿ, ಚಾನಲ್ ಅನ್ನ ಜಾಯಿನ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಯಾವ ರೀತಿ ರೀಡಿಂಗ್ ಬರುತ್ತೆ ಅಂತ ನಾನು ಹೇಳ್ತೀನಿ. ವೀಕ್ಲಿ 1 ಕ್ವಶನ್ 2 ಕ್ವಶನ್ಸ್ ಈ ರೀತಿ ಎಲ್ಲ ಇದೆ. ಒಂದ್ಸಾರಿ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಎಷ್ಟು ಕನೆಕ್ಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ರೆಸೋನೇಟ್ ಎಷ್ಟಾಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ, ಯಾಕಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಿದ್ರೆ ಬರುವಂತ ದಿನಗಳು ದ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಕನ್ಯಾ ರಾಶಿ ಅವರ ಲವ್ ರಿಲೇಶನ್ಶಿಪ್ ಯಾವ ರೀತಿ ಎಲ್ಲ ಇರುತ್ತೆ. ಸೊ ಅವರ ಎನರ್ಜೀಸ್ ಏನೆಲ್ಲ ಬರ್ತಾ ಇದೆ. ವಾವ್, ಸೂಪರ್ ಸೂಪರ್ ಕಾರ್ಡ್ಸ್ ಎಲ್ಲ ಬಂದಿದೆ. ಓಕೆ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು ಏನೋ ಸ್ವಲ್ಪ ಸ್ಟ್ರಗ್ಲಿಂಗ್ ನಡೀತಾ ಇದೆ. ನಿಮ್ಮ ಫೀಲಿಂಗ್ಸ್ ಆ ರೀತಿ ಇದೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಓಕೆ, ಎಲ್ಲೋ ಒಂದ್ ಕಡೆ ತುಂಬಾ ಬ್ಯುಸಿ ಆಗಿದ್ದೀರಾ. ನಿಮ್ಮ ಒಂದು ಝೋನ್ ಯಾವ ರೀತಿ ಅಂತಂದ್ರೆ ನಿಮ್ಮ ಕರಿಯರ್ ಅಲ್ಲಿ ಇರ್ಬೋದು, ಸ್ವಲ್ಪ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಮೇ ಬಿ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಜಾಬ್ ಇರ್ಬೋದು, ಅಥವಾ ನಿಮ್ಮ ಕರಿಯರ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದು. ಆ ರೀತಿ ಫೀಲ್ ಅಲ್ಲಿ ಇದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇರೋವಂಥದ್ದು. ಏನೋ ಸ್ಟ್ರಗ್ಲಿಂಗ್ ಇದೆ, ಏನೋ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ಬರ್ತಾ ಇದೆ. ಕನ್ಫ್ಯೂಷನ್ಸ್ ಅಂತ ಏನೂ ಇಲ್ಲ ನಿಮಗೆ. ಓಕೆ, ಗೋಲ್ಸ್ ಏನ್ ಸೆಟ್ ಮಾಡ್ಕೊಂಡಿದ್ದೀರಾ ಅದನ್ನ ಅಚೀವ್ ಮಾಡಬೇಕು ಅಂತ ಹೇಳಿ ತುಂಬಾ ಅಟೆಂಟಿವ್ ಆಗಿದ್ದೀರಾ. ಈಗ ಯಾವ ರೀತಿ ಮೂವ್ ಆಗಬೇಕು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದೀರಾ. ಸ್ವಲ್ಪ ಬ್ಯುಸಿ ಆಗಿದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ, ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ, ತುಂಬಾ ಎನರ್ಜೆಟಿಕ್ ಆಗಿದ್ದೀರಾ, ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಕನ್ಫ್ಯೂಷನ್ಸು, ತುಂಬಾ ಪ್ರೋಗ್ರೆಸಿವ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ಅದೇ ಹೇಳಿದ್ನಲ್ವಾ, ಯಾವ್ದಾದ್ರು ನಿಮ್ಮ ಕರಿಯರ್, ನನ್ಗೆ ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಕರಿಯರ್ ಅಲ್ಲಿ ನೀವು ತುಂಬಾನೇ ಬ್ಯುಸಿ ಇದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇರುವಂತದ್ದು. ಓಕೆ, ಇನ್ನು ಪ್ರೆಸೆಂಟ್ ಸೊ ಹಾಗಿದ್ರೆ ನಿಮ್ಮ ಒಂದು ಫೀಲಿಂಗ್ ಯಾವ ರೀತಿ ಎಲ್ಲ ಇದೆ ಅಂತ ಹೇಳಿ. ಕನ್ಯಾ ರಾಶಿಯವರ ಫೀಲಿಂಗ್ ಯಾವ ರೀತಿ ಇದೆ. ಸೊ ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು ಸ್ವಲ್ಪ ರಿಲೇಶನ್ಶಿಪ್ ಅಲ್ಲಿ ನಿಮಗೆ ಜಲಸ್ ಅಂತ ಅನಿಸ್ತಾ ಇದೆ. ರೆಸ್ಟ್ರಿಕ್ಷನ್ಸ್ ಹಾಕೊಂಡಿರುವಂತದ್ದು, ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಪಾರ್ಟ್ನರ್ ಬಗ್ಗೆ ಇರುವಂತದ್ದು. ಸ್ವಲ್ಪ ನಿಮ್ಮ ಪಾರ್ಟ್ನರ್ಗೆ ನೀವು ಕಂಟ್ರೋಲಿಂಗ್ ಕೆಪಾಸಿಟಿ ಅಂದ್ರೆ ಕಂಟ್ರೋಲ್ ಮಾಡುವಂತದ್ದು. ಮತ್ತೆ ಇನ್ಸೆಕ್ಯೂರಿಟಿ, ಫಿಯರ್, ನಿಮ್ಗೆ ಇನ್ಸೆಕ್ಯೂರಿಟಿ ಮತ್ತೆ ಫಿಯರ್ ಇರುವಂತದ್ದು. ಏನಾದ್ರೂ ಆಗ್ಬಿಡುತ್ತಾ, ಏನಾದ್ರೂ ಅವರು ಹೋಗ್ಬಿಡ್ತಾರಾ, ಸ್ವಲ್ಪ ಜಲಸ್ ಫೀಲ್ ಆಗುವಂಥದ್ದು. ಯಾಕೆ ಜಲಸ್ ಫೀಲ್ ಆಗುವಂಥದ್ದು? ಯಾರ್ದಾದ್ರ ಜೊತೆ ಅವ್ರು ಮಾತಾಡ್ತಾರೆ ಅಂತಂದ್ರೆ ನಿಮ್ಗೆ ಜಲಸ್ ಆಗುವಂಥದ್ದು. ಸ್ವಲ್ಪ ಸೆಕ್ಯೂರಿಟಿಯಲ್ಲಿ ನಿಮ್ಗೆ ರೀತಿ ಪ್ರಾಬ್ಲಮ್, ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ಅನ್ನೋ ಅಂಥದ್ದು. ಸೊ ಆದಷ್ಟು ಅವರನ್ನ ಹಿಡಿದಿಟ್ಕೋಬೇಕು, ಅವರನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಹೋಗ್ತಾ ಇದ್ದೀರಾ. ಮತ್ತೆ ತುಂಬಾ ನಿಮ್ಮಷ್ಟಕ್ಕೆ ನೀವೇ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕೊಂಡಿದ್ದೀರಾ. ಇದೇ ರೀತಿ ಮೇಂಟೈನ್ ಮಾಡ್ಬೇಕು, ಹೀಗೆ ಇರಬೇಕು, ಹಾಗೆ ಇರಬೇಕು. ಸ್ವಲ್ಪ ಫ್ರೀ ಅಪ್ ಆಗ್ತಾ ಇಲ್ಲ ನೀವು ರಿಲೇಶನ್ಶಿಪ್ ಅಲ್ಲಿ ಅನ್ನುವಂಥದ್ದು ನನಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಸ್ವಲ್ಪ ಸ್ಟ್ರಗಲ್ ಇದೆ. ಯಾಕಂತಂದ್ರೆ ನೋಡಿ, ನೀವು ಎಲ್ಲಿವರೆಗೂ ಫ್ರೀ ಆಗಿ ಬಿಡೋದಿಲ್ಲ, ಆ ಒಂದು ಮ್ಯಾನೇಜ್ ಮಾಡೋದಿಲ್ಲ, ನಿಮ್ಮ ತಲೆಯಿಂದ ಇನ್ಸೆಕ್ಯೂರಿಟಿ ಹೋಗೋದಿಲ್ಲ, ಅಲ್ಲಿ ತನಕನೂ ನೀವು ಇದೇ ರೀತಿ ಬಿಹೇವ್ ಮಾಡುವಂಥದ್ದು, ಜಲಸ್ ಇರುವಂತದ್ದು. ಈಗ ಯಾರ್ದಾದ್ರ ಜೊತೆ ಅವ್ರು ಮಾತಾಡಿದ್ರೆ ನಿಮ್ಗೆ ಜಲಸ್ ಆಗತ್ತೆ. ಮತ್ತೆ ಎಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತಾರೋ ಏನೋ ಅನ್ನೋ ಅಂಥದ್ದು ನಿಮ್ಗೆ ತಲೆಯಲ್ಲಿ ಕಾಡ್ತಾ ಇರುವಂತದ್ದು. ಈ ರೀತಿ ಎಲ್ಲ ನನಗೆ ವಿಚಾರ ಇಲ್ಲಿ ಅನಿಸ್ತಾ ಇದೆ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಆ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ನೀವು. ಓಕೆ, ಹಾಗಿದ್ರೆ ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಯಾವ ರೀತಿ ಇದೆ ಅಂತ ನೋಡೋಣ. ನಿಮ್ಮ ಪಾರ್ಟ್ನರ್ ನೋಡಿ, ಅವ್ರ ಫೀಲಿಂಗ್ ಯಾವ ರೀತಿ ಇದೆ ಅಂತಂದ್ರೆ, ಅವರು ಸ್ವಲ್ಪ
ಯಾವ ರೀತಿ ಅಂತಂದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಅವರಲ್ಲಿ. ಅವರು ತಮ್ಮ ಬೌಂಡ್ರೀಸ್ ಅನ್ನ, ಪ್ರೊಟೆಕ್ಟಿವ್ ಬೌಂಡ್ರೀಸ್ ಅನ್ನ ಹಾಕೊಂಡಿದ್ದಾರೆ ರಿಲೇಶನ್ಶಿಪ್ ಅಲ್ಲಿ. ಆ ಬೌಂಡ್ರೀಸ್ ಅನ್ನ ದಾಟಿ ಅವರು ಕೂಡ ಏನು ಹೇಳಲಿಕ್ಕೆ ಹೋಗೋದಿಲ್ಲ, ಸ್ವಲ್ಪ ಸೀಕ್ರೆಟಿವ್ ಆಗಿರುವಂತದ್ದು. ಈ ರೀತಿ ಇಬ್ಬರ ನಡುವೆನೂ ಈ ರೀತಿ ಇದ್ದಾಗ ಈ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಚಾಲೆಂಜಸ್ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನೀವೇನ್ ಮಾಡ್ತೀರಾ, ಅವ್ರಿಗೆ ಫ್ರೀ ಆಗಿ ಮೂವ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಅವರು ತಮ್ಮ ಬೌಂಡ್ರೀಸ್ ಅನ್ನ ಹಾಕೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಇಷ್ಟೇ ನಾನು ಅಥಾರಿಟಿ ಕೊಡ್ಬೇಕು, ಇದನ್ನ ಎಕ್ಸ್ಪ್ಯಾಂಡ್ ಮಾಡಬಾರ್ದು ಅನ್ನುವಂಥದ್ದು. ಮತ್ತೆ ಇನ್ನೂ ಸ್ವಲ್ಪ ಅವ್ರ ಕಡೆಯಿಂದ ಆಯ್ತು, ನಿಮ್ ಕಡೆಯಿಂದ ಆಯ್ತು, ಇನ್ನೂ ಸ್ವಲ್ಪ ಈ ಒಂದು ರಿಲೇಶನ್ಶಿಪ್ಗೆ ಟೈಮ್ ಕೊಡುವಂತ ಟೈಮ್ ಕೊಡಬೇಕು. ಅಷ್ಟು ಟೈಮ್ ಕೊಡ್ತಾ ಇಲ್ಲ. ಇನ್ನೂ ಇದರಲ್ಲಿ ಡೀಪ್ನೆಸ್ ಅಂತ ಅನಿಸ್ತಾ ಇಲ್ಲ ಅವ್ರಿಗೆ. ಆ ಒಂದು ಫೀಲಿಂಗ್ ಅಲ್ಲಿ ಇದ್ದಾರೆ ಅವರು. ಇನ್ನು ಡೀಪ್ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇನ್ನೂ ಡೀಪ್ ಇಲ್ಲ ಈ ರಿಲೇಶನ್ಶಿಪ್ ಅಲ್ಲಿ ಅನ್ನುವಂಥದ್ದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಹಾಗಿದ್ರೆ ಬರುವಂತ ದಿನಗಳಲ್ಲಿ ಏನಾಗುತ್ತೆ ನೋಡಿ, ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಒಂದು ಫುಲ್ಫಿಲ್ಮೆಂಟ್ ಅನ್ಸೋದಿಲ್ಲ, ಕಮ್ಯುನಿಕೇಶನ್ ಗ್ಯಾಪ್ ಆಗುತ್ತೆ ಬರುವಂತ ದಿನಗಳಲ್ಲಿ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಇಬ್ಬರ ನಡುವೆ ಇರುವಂತದ್ದನ್ನ ನೀವೇನು ಮಾತಾಡಿ ಕ್ಲಿಯರ್ ಮಾಡ್ಕೊಳ್ತೀರಾ, ಅಲ್ಲಿ ತನಕನೂ ಇದು ಇದೇ ರೀತಿಯಾಗಿ ಏನಾಗುತ್ತೆ ಅವ್ರ ಮೈಂಡಲ್ಲಿ, ನಿಮ್ಮ ಮೈಂಡಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಇರತ್ತೆ. ಆ ಮಾತೇನಿರುತ್ತಲ್ವಾ, ನಿಮ್ಮ ಮನಸ್ಸಲ್ಲಿ ಇರುವಂತದ್ದನ್ನ ಅವ್ರಿಗೆ ಮನಸ್ಸು ಬಿಚ್ಚಿ ಹೇಳಿ ಡೆಫಿನೆಟ್ ಆಗಿ ಒಂದು ಕ್ಲಾರಿಟಿ ಸಿಗುತ್ತೆ ಇಬ್ರಿಗೂ ಕೂಡ. ನಾನು ಹೇಳ್ತಾ ಇರೋವಂಥದ್ದು, ಸಪೋಸ್ ಅವ್ರದ್ದು ಏನಾದ್ರೂ ಬೇರೆ ರಾಶಿ ಆಗಿದ್ರೆ, ಬೇರೆ ಎಲ್ಲ ರಾಶಿದು ನಾನು ಅಪ್ಲೋಡ್ ಮಾಡಿರ್ತೀನಿ, ಅವ್ರಿಗೂ ಕೂಡ ಅವರ ರಾಶಿಯಿಂದ ಏನ್ ಬರುತ್ತೆ ಚೆಕ್ ಮಾಡಿಸಿ. ಅಫ್ಕೋರ್ಸ್ ನಿಮ್ಗೆ ಇದು ಫೀಲಿಂಗ್ಸ್ ತುಂಬಾ ತುಂಬಾ ಡಿಪ್ರೆಷನ್, ಡಿಸಪಾಯಿಂಟ್ಮೆಂಟ್ ಆಗುವಂತ ಚಾನ್ಸ್ ಇದೆ ಬರುವಂತ ದಿನಗಳಲ್ಲಿ. ಸ್ಯಾಡ್ನೆಸ್ ಇರ್ಬೋದು, ಏನೋ ಎಲ್ಲ ಕಳ್ಕೊಂಡಿದ್ದೀನಿ ಅನ್ನುವಂಥ ಫೀಲಿಂಗ್ ಇರ್ಬೋದು, ಅಲೋನ್ನೆಸ್ ಇರ್ಬೋದು, ಯಾರ ಜೊತೆಗೂ ಮಾತಾಡಬಾರ್ದು ಅನ್ನುವಂಥದ್ದು ಫೀಲಿಂಗ್ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು. ರಿಲೇಶನ್ಶಿಪ್ ಅಲ್ಲಿ ಆಗುವಂಥ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಎಷ್ಟು ಎಫರ್ಟ್ ಹಾಕಿದ್ರೆ ಏನಾಗೋದಿದೆ, ಮತ್ತು ಇದೇ ರೀತಿ ಅಲ್ಲ ಅನ್ನೋಂಥ ಫೀಲಿಂಗ್ ಬಂದ್ಬಿಡುತ್ತೆ ಇಬ್ಬರಿಗೂ ಕೂಡ. ಇಲ್ಲಿ ಯಾಕೆ ಈ ರೀತಿ ಆಗತ್ತೆ ಅಂತಂದ್ರೆ, ಇಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ, ಮತ್ತೆ ಟೈಮ್ ಕೊಡ್ತಾ ಇಲ್ಲ ಇಬ್ರು ಕೂಡ. ಎಷ್ಟು ಸಫಿಷಿಯಂಟ್ ಟೈಮ್ ಬೇಕು ಈ ಒಂದು ರಿಲೇಶನ್ಶಿಪ್ಗೆ, ಅಷ್ಟು ಸಫಿಷಿಯಂಟ್ ಟೈಮ್ ಅನ್ನ ಇಬ್ರು ಕೂಡ ಕೊಡ್ತಾ ಇಲ್ಲ. ಕ್ಲಾರಿಟಿ ಇಲ್ಲ ಇಬ್ಬರ ನಡುವೆನೂ ಕೂಡ. ನೆಗ್ಲಿಜೆನ್ಸಿ ಇದೆ. ಓಕೆ, ಅವರಲ್ಲಿ ಏನೋ ಒಂದು ಮಾತಿದೆ, ಅದನ್ನ ನೀವು ತಿಳ್ಕೊಂಡು ಈ ರೀತಿ ಇದೆ ಅಂತ ನೀವು ಕೂಡ ಕ್ಲಾರಿಫೈ ಮಾಡ್ತಾ ಇಲ್ಲ, ಅವರು ಕೂಡ ಕ್ಲಾರಿಫೈ ಮಾಡ್ತಾ ಇಲ್ಲ. ಹಾಗಾಗಿ ಆ ನೆಗ್ಲಿಜೆನ್ಸಿಯಿಂದ ಏನಾಗ್ತಾ ಇದೆ ಹೇಳಿ, ಬರುವಂತ ದಿನಗಳಲ್ಲಿ ನಿಮ್ಗೆ ಈ ರೀತಿ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಇದೆಲ್ಲ ಆಗುವಂತ ಚಾನ್ಸ್ ಇದೆ. ಅದಕ್ಕೆ ಸ್ವಲ್ಪ ನೀವೇನ್ ಮಾಡ್ಬೇಕು, ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಯೂನಿವರ್ಸ್ ಗೈಡ್ ಏನ್ ಮಾಡ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಯಾವುದೇ ರೀತಿ ಇಬ್ರು ಕೂಡ ಮಾತನ್ನ ಮುಚ್ಚಿಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲಿ ಬರ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ನಿಮ್ಮ ನಡುವೆ ಆ ಕಮ್ಯುನಿಕೇಶನ್ ಏನಿದೆ, ಮಾತಾಡಿ ಅದನ್ನ ತಿಳ್ಕೊಳ್ಳಿ. ಅಗೇನ್ ನಿಮ್ಗೆ ಕಮ್ಯುನಿಕೇಶನ್ ಇದ್ದೇ ಬರ್ತಾ ಇರುವಂತದ್ದು. ಫುಲ್ಫಿಲ್ಮೆಂಟ್ ಅನ್ನ ತಗೊಳ್ಳಿ. ಅಷ್ಟು ನೋಡಿ, ಒಂದು ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಎಫರ್ಟ್ ಹಾಕಿರ್ತೀರಾ, ಬಟ್ ಅದನ್ನ ಸ್ಟೆಬಿಲಿಟಿಗೆ ತಗೊಂಡ್ ಬರೋದಕ್ಕೆ ಯಾಕೆ ಎಫರ್ಟ್ ಹಾಕೋದಿಲ್ಲ? ನಾನಾಗ್ಲೇನೆ ಮಾತಾಡ್ಬೇಕು, ಅವ್ರಾಗ್ಲೇನೆ ಮಾತಾಡ್ಬೇಕು ಅನ್ನೋಂಥದ್ದು ಯಾಕೆ ಈ ರೀತಿ ಬರುತ್ತೆ? ಇಮ್ಮೆಚೂರಿಟಿ ಬೇಡ. ಇಬ್ಬರ ನಡುವೆನೂ ಆ ಇಮ್ಮೆಚೂರಿಟಿಯನ್ನ ತೆಗೆದುಹಾಕಿ. ಗ್ರಾಂಟೆಡ್ ತಗೊಳ್ಳಿಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ನೀವೇ ಇರ್ಬೋದು ಅಥವಾ ಅವರೇ, ನಿಮ್ ಕಡೆಯಿಂದಾನೇ ಅಂತ ಇಟ್ಕೊಳ್ಳೋಣ, ಯಾಕಂದ್ರೆ ನಿಮ್ಮ ರೀಡಿಂಗ್ಗೆ ನಾನು ಹೇಳ್ತಾ ಇದ್ದೀನಿ. ಸಪೋಸ್ ಅವ್ರಿಗೆ ನೋಡಿ, ನಾನು ಫಸ್ಟ್ ಆಫ್ ಆಲ್ ಇಲ್ಲಿ ನೋಡ್ತಾ ಇರುವಂತದ್ದು ನಿಮ್ ಕಡೆಯಿಂದ ನೀವು ರೆಸ್ಟ್ರಿಕ್ಷನ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಬರ್ತಾ ಇದೆ. ಸ್ವಲ್ಪ ಫ್ರೀ ಆಗ್ಬಿಡಿ, ಬಿಟ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಹೌದಲ್ವಾ? ಅವರು ಎಷ್ಟು ಲಾಯಲ್ ಆಗಿದ್ದಾರೆ. ನೀವು ನೋಡೋದಕ್ಕಿಂತ ಮುಂಚೆನೆ ಈ ರೀತಿ ಎಲ್ಲ ಹಾಕಿದಾಗ ಅಫ್ಕೋರ್ಸ್ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ಅವರು ತಮ್ಮ ಬೌಂಡ್ರೀಸ್ ಅನ್ನ ಸೆಟ್ ಮಾಡ್ಕೊಂಡ್ ಬಿಡ್ತಾರೆ. ಯಾಕೆ ಇವ್ರಿಗೆ ಎಲ್ಲಾನು ಹೇಳ್ಬೇಕು, ಹೇಗಿದ್ರು ಇವ್ರು ಇದನ್ನೇ ಹೇಳೋದು ಅಂತ ಹೇಳಿ. ಹೌದಲ್ವಾ? ಸೊ ಹಾಗಾಗಿ ಆ ಒಂದು ರೆಸ್ಟ್ರಿಕ್ಷನ್ಸ್ ಅನ್ನ ನೀವು ಕೂಡ ನಿಮ್ ಕಡೆಯಿಂದ ರಿಲೀಸ್ ಮಾಡ್ಕೊಳ್ಳಿ. ಅವ್ರಿಗೂ ಕೂಡ ಫ್ರೀ ಮಾಡಿ, ಈ ರೀತಿ ಏನೂ ಇಲ್ಲ ಅಂತ ಹೇಳಿ. ಸೊ ಡೆಫಿನೆಟ್ ಆಗಿ ವರ್ಕ್ ಆಗುತ್ತೆ.
ಅಗೇನ್ ನಾನು ಹೇಳೋದು, ಒಂದು ಫ್ರೂಟ್ಫುಲ್ ರಿಸಲ್ಟ್ ನಿಮಗೆ ಬರಬೇಕು ರಿಲೇಶನ್ಶಿಪ್ಪಲ್ಲಿ ಅಂತಂದರೆ ಯಾವುದೇ ರೀತಿ ಗ್ರಾಂಟೆಡ್ ಆಗಿ ತೊಗೊಳ್ಳಿಕ್ಕೆ ಹೋಗಬೇಡಿ. ಟೈಮ್ ಕೊಡಿ, ಮಾತಾಡಿ. ಏನೇ ಇದ್ರೂ ಕೂಡ ಮಾತಿನಿಂದ 90% ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬಹುದು ಅಲ್ವಾ? ಹಾಗಾಗಿ ಇದ್ರ ಬಗ್ಗೆ ಥಿಂಕ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಬರ್ತಾ ಇದೆ. ನೀವು ಕೂಡ ವಿಚಾರ ಮಾಡಿ. ರೀಡಿಂಗ್ ನಿಮಗೆ ಎಷ್ಟು ಕನೆಕ್ಟ್ ಆಯಿತು ಒಂದು ಸಾರಿ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.